ನಮ್ಮ ಬೆಂಗಳೂರು ಜನಕ್ಕೆ ಏನೇ ವಸ್ತು ಕಡಿಮೆಗೆ ಬೇಕಂದ್ರೂ ಫಸ್ಟ್ ಹೋಗೋದೇ ಕೇರ್ ಮಾರ್ಕೆಟಿಗೆ. ಹೌದು, ಇದನ್ನ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಅಂತಾರೆ. ನಾನು ಇವತ್ತು ನಿಮ್ಮ ಜೊತೆ ಅದನ್ನ ಎಕ್ಸ್‌ಪ್ಲೋರ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿಂಧು. ಇದು ನಿಮ್ಮ ಸಿಜಿ ವ್ಲಾಗ್ಸ್. ನಾನು ನನಗೆ ಹತ್ರ ಇರೋ ಮೆಟ್ರೋ ಸ್ಟೇಷನ್ ಹತ್ತು ಡೈರೆಕ್ಟ್ ಇಳಿದಿದೆ ಕೇಆರ್ ಮಾರ್ಕೆಟಲ್ಲಿ. ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಎಕ್ಸಿಟ್ ಕಡೆ ಹೋದೆ. ಡೈರೆಕ್ಟ್ ಹೋದಂಗೆ ನನಗೆ ಬಸ್ ಸ್ಟಾಪ್ ಕಾಣಿಸ್ತು. ಸೊ ಬಸ್ ಸ್ಟಾಪಿಂದ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನಿಮಗೆ ಫುಟ್ಪಾತ್ ಮೇಲೇನೆ ಒಂದಷ್ಟು ವಸ್ತು ಮತ್ತೆ ತರಕಾರಿ, ಹಣ್ಣು, ಹಂಪಲು ಇನ್ನ ಸಾಕಾದಷ್ಟು ವಸ್ತುಗಳು ನೋಡಕ್ ಸಿಗತ್ತೆ. ಇದು ಒಂಥರ ಮಿನಿ ಮಾರ್ಕೆಟ್ ಅಂತನಾದ್ರೂ ಹೇಳ್ಬೋದು. ಮಿನಿ ಮಾರ್ಕೆಟ್ ಆದ್ರೂ ಅನ್ಬೋದು, ಮಿನಿ ಸಂತೆನಾದ್ರೂ ಹೇಳ್ಬೋದು. ತುಂಬಾ ಕಡಿಮೆ ಬೆಲೆಗೆ ಸಿಗತ್ತೆ. ಇಲ್ಲಿ ಬಟ್ಟೆ ಸಿಗತ್ತೆ, ಶೂ ಸಿಗತ್ತೆ, ಎಲ್ಲಾನು ಸಿಗತ್ತೆ. ಕಡಿಮೆ ಕಡಿಮೆ ಬೆಲೆಗೆ. ಅಂದ್ರೆ ₹100 ಸ್ಟಾರ್ಟ್ ಆಗುತ್ತೆ, 150, ₹200 ಗಂಟ ಹೋಗುತ್ತೆ. ಇಲ್ಲಿ ನಿಮ್ಗೆ ₹10 ವಾಲೆ ಕಾಣಿಸ್ತಿದೆ. ಇನ್ನೂ ಮುಂದೆ ಹೋದ್ರೆ ಇನ್ನೂ ಜಾಸ್ತಿ ಕಡಿಮೆ ಇರೋವಂಥ ಥಿಂಗ್ಸ್ ಸಿಗತ್ತೆ. ಈ ಬ್ರಿಡ್ಜ್‌ನ ಕ್ರಾಸ್ ಮಾಡಕ್ಕೆ ಈ ಸಿಗ್ನಲ್‌ನ ಕ್ರಾಸ್ ಮಾಡಕ್ಕೆ ನಂಗೆ ಅರ್ಧ ಅವರ್ ತಗೊಂತು. ಆಮೇಲೆ ಡೈರೆಕ್ಟ್ ಹೋಗಿದ್ದೆ ಮೇನ್ ರೋಡಿಗೆ, ಮಾರ್ಕೆಟ್ ಮೇನ್ ರೋಡಿಗೆ. ಅಲ್ಲಿ ನನಗೆ ಒಂದಷ್ಟು ಜನ ಹೂವ ಮಾರ್ತಿದ್ರು. ಅಲ್ಲೇ ಕುತ್ಕೊಂಡು ಕರ್ತಾನೂ ಇದ್ರು. ಅದನ್ನೆಲ್ಲ ನೋಡ್ತಾ ಒಂದಷ್ಟು ಫೋಟೋಸ್ ತಕ್ಕೊಂತ ನಾನು ಮುಂದೆ ಹೋಗ್ತಾ ಇದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ತುಂಬಾ ಕಡಿಮೆ ಬೆಲೆಗೆ ಇಲ್ಲಿ ವಸ್ತುಗಳಲ್ಲದೆ ಬಟ್ಟೆ, ಚಪ್ಪಲಿ ಎಲ್ಲಾನು ಸಿಗತ್ತೆ. ಲೈಕ್ ನಿಮಗೇನಾದ್ರೂ ಮನೆಗೇನಾದ್ರೂ ಐಟಮ್ ತಗೊಬೇಕು ಅಂದ್ರೂ ಸಿಗತ್ತೆ. ಇಲ್ಲ ಅಂಗಡಿಗೇನಾದ್ರೂ ನೀವು ಮಾರಕ್ಕೆ ಹಾಕ್ಕೊಂತೀರಾ ಅಂದ್ರೂ ಇಲ್ಲೇ ಕಡಿಮೆಗೆ ಸಿಗತ್ತೆ. ಎಷ್ಟೊಂದು ಜನ ರಿಟೇಲರ್ಸು, ಹೋಲ್‌ಸೇಲರ್ಸು ಅವ್ರ ದಿನದ ವ್ಯಾಪಾರ ಮಾಡುವಂಥ ಸ್ಥಳ ಇದು. ನಾನು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬ್ಯಾಲ್ದನ್ ಕಾಣಿಸ್ತು. ಎಷ್ಟೊಂದು ದಿನದಿಂದ ಬ್ಯಾಲ್ದನ್ ತಗೊಳ್ಬೇಕು ಅಂತ ಅನ್ಕೊಂತಿದ್ದೆ. ಫೈನಲಿ ಸಿಕ್ತು ಅಂತ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಇದು ₹50ಗೇನೋ ಅಂದ್ರೆ ₹50 3 ತಗೊಂಡು ಮುಂದೆ ಹೋದೆ. ನೋಡಿ, ಇದು ಹಾಲಿವುಡ್ ಕಾಸ್ಟ್ಯೂಮ್ ಅಂತೆ, ಹಾಲೋವೀನ್. ಇದು ಬಂದು ಫಾರಿನಲ್ಲಿ ನಡೆಸ್ತಾರೆ, ಬಟ್ ಇಲ್ಲೂ ತಗೊಂಬಂದು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿದ್ದೆ ನಾನು ಫುಲ್ಲು ಗೋಲ್ಡನ್ ಶಾಪ್. ಅಂದರೆ ಇದೊಂಥರ ತಾಮ್ರದ್ದು ಶಾಪ್ ಅನ್ಕೋತೀನಿ. ಆಮೇಲೆ ರೋಡ್ ಸೈಡ್ ಇರುವಂಥ ಜ್ಯುವೆಲ್ಲರ್ಸು. ಹಾಗೆ ಮುಂದೆ ಹೋಗ್ತಾ ನನಗೆ ಹೊಟ್ಟೆ ಬೇರೆ ಹಸಿತಿತ್ತಾ, ಸಡನ್ನಾಗಿ ಅಂದರೆ ಕ್ಲೀನಾಗಿ ಇಟ್ಕೊಂಡಿದ್ರು ಒಂದು ಸೈಡಲ್ಲಿ ಇದು ಶಾಪ್ ನೋಡಿದೆ. ಫುಲ್ ಕವರ್ಡ್ ಅಪ್. ನಾನು ಒಂದಷ್ಟು ಫ್ರೂಟ್ಸ್ ತಿನ್ನೋಣ ಅಂತ ಫ್ರೂಟ್ಸ್ ಕಟ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೂಟ್ಸ್ ತಿಂದು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದೆ ನಾನು ಫ್ರೂಟ್ಸ್ ಶಾಪ್ಸ್ ಕಡೆ. ಅಲ್ಲಿ ಮುಂದೆನೇ ನಿಮಗೆ ಗಂಧಿಗೆ ಅಂಗಡಿಗಳು ಸಿಗತ್ತೆ. ಅಂದರೆ ಎಷ್ಟು ಜನ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಅಂಗಡಿಯಲ್ಲಿ ನಿಮಗೆ ದೇವಸ್ಥಾನಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳು ಅಲ್ಲೇ ಸಿಗತ್ತೆ. ಹಾಗೆ ಮುಂದೆ ಹೋಗ್ತಾ ನನಗೆ ಫ್ರೂಟ್ ಶಾಪ್ಸ್ ಸಿಕ್ತು. ಈ ಫ್ರೂಟ್ ಶಾಪು ನಿಮಗೆ ಸೇಮ್ ಕಡಿಮೆ ಬೆಲೆಯಲ್ಲೇ ಸಿಗತ್ತೆ. ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಬೇಕು. ಇದು ಯೂಶುವಲಾಗಿ ಯಾರೂ ಓಡಾಡಲ್ಲ ಜಾಸ್ತಿ ಜನಗಳು, ಬಟ್ ಗೊತ್ತಿರೋರಿಗೆ ಕಡಿಮೆ ಬೆಲೆಗೆ ಎಲ್ಲಿ ಫ್ರೂಟ್ ಸಿಗುತ್ತೆ ಅಂತ ಗೊತ್ತು. ನೋಡಿ, ನೀವು ನೋಡ್ತಾ ಇರೋಂಗೆ ಎಲ್ಲ ₹100 ಹಾಕಿದ್ದಾರೆ. ಬಟ್ ಅದೇ ಆಚೆ ಕಡೆ ತುಂಬ ಜಾಸ್ತಿ ಇರುತ್ತೆ. ಜೋಳ, ಗೆಣಸು, ಕಡಲೆಕಾಯಿ, ಇನ್ನೂ ಎಷ್ಟೊಂದು ತರಕಾರಿಗಳು ನಿಮಗೆ ಸ್ಟಾರ್ಟಿಂಗ್ ರೋಡ್ ಕ್ರಾಸ್ ಮಾಡ್ತಾ ಇದ್ದಂಗೆ ಸಿಗತ್ತೆ. ಇದು ನಾನು ರಿಟರ್ನ್ ಬರಬೇಕಾದ್ರೆ ನೋಡೋಣ ಅಂತ ಮುಂದೆ ಹೋಗಿದ್ದೆ. ಆಮೇಲೆ ನಂಗೆ ಮನೆಗೆ ಒಂದಷ್ಟು ಐಟಮ್ಸ್ ತೊಗೊಂಡು ನಾನು ಹತ್ಕೊಂಡು ಅಂದರೆ ನಾನು ರಿಟರ್ನ್ ಮೆಟ್ರೋ ಹತ್ಕೊಂಡು ಬಂದು ಮತ್ತೆ ನನಗೆ ಹತ್ರ ಇರೋ ಮೆಟ್ರೋ ಸ್ಟೇಷನ್ನ ಇಳಿದೆ. ಒಂದಷ್ಟು ಐಟಮ್ಸ್ ತಗೊಂಡು ಮನೆಗೆ ರಿಟರ್ನ್ ಆದೆ. ನೋಡಿ, ನಾನು ಇಳಿತಾ ಇದ್ದೀನಿ. ಇನ್ನಷ್ಟು ವ್ಲಾಗ್ಸ್ ನಿಮಗೆ ತೋರಿಸ್ಕೊಡ್ತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಜನಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.